ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಾಗ ನೀವು ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಈ ರೀತಿ ಪದೇ ಪದೇ ಕರ್ನಾಟಕದ ಜನತೆಯ ಮೇಲೆ, ಕರ್ನಾಟಕದ ರೈತರ ಮೇಲೆ ಈ ಭಾರತದ ಒಕ್ಕೂಟದ ವ್ಯವಸ್ಥೆ ಅಂತಕ್ಕಂಥ ಹೆಸರಿನಲ್ಲಿ ಕರ್ನಾಟಕವನ್ನು ಲೆಟ್ ಡೌನ್ ಮಾಡತಕ್ಕಂಥದ್ದು ಸರಿ ಇಲ್ಲ. ಇದನ್ನ ನಾವು ಮನವರಿಕೆ ಮಾಡಿಕೊಡ್ಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ನಾನು ನಾಡಿನ ಸಭೆಯಲ್ಲಿ ಭಾಗವಹಿಸತಕ್ಕಂಥದ್ದಕ್ಕೂ ತೀರ್ಮಾನ ಮಾಡಿದ್ದೇವೆ ಪಕ್ಷದ ವತಿಯಿಂದ. ಏಕೆಂದರೆ ಇಂಥ ಸಂದರ್ಭದಲ್ಲಿ ನಾಡಿನ ಜನತೆಯ ರಕ್ಷಣೆಗೋಸ್ಕರವಾಗಿ, ರೈತರ ಬದುಕುಗೋಸ್ಕರವಾಗಿ ರಾಜಕೀಯ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಸಿಂಗಲ್ ವಾಯ್ಸ್ ಏನಿರಬೇಕಾಗಿದೆ, ಆ ನಿಟ್ಟಿನಲ್ಲಿ ನಾಡಿನ ಸಭೆಗೆ ಭಾಗವಹಿಸ್ತೀವಿ. ಏನೋ ಪತ್ರಿಕೆಯಲ್ಲಿ ನೋಡಿದ್ರೆ ನಾನು ಇನ್ನೂ ಇನ್ವಿಟೇಷನ್ ನಮ್ಮ ತಾಯಿಯವರ ಕಾರ್ಯದಲ್ಲಿದ್ದು ನನಗೆ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಬಂದಿಲ್ಲ. ನನಗೆ ಬೆಂಗಳೂರು ಹೋದ ನಂತರ ಗೊತ್ತಾಗುತ್ತೆ. ಇದು ಒಂದು ಭಾಗ. ಇನ್ನೊಂದು ಭಾಗ DPRನ ನಮ್ಮ ಮೇಕೆದಾಟಿನ ವಿಷಯದಲ್ಲಿ ಮತ್ತೆ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿ ವಾಪಸ್ಸೇನು ಕಳಿಸಿದ್ದಾರೆ. ನಾನು ಒಂದು ರಾಜ್ಯದ ಮುಖ್ಯಮಂತ್ರಿಗೆ, ರಾಜ್ಯದ ನೀರಾವರಿ ಮಂತ್ರಿಗಳಿಗೆ ಒಂದು ಸಲಹೆಯನ್ನು ಕೊಡ್ಲಿಕ್ಕೆ ಬಯಸ್ತೀನಿ. ಈಗಾಗಲೇ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಿಗೆ, ನೀರಾವರಿ ಸಚಿವರಿಗೆ 2-3 ಪತ್ರಗಳನ್ನು ಬರೆದಿದ್ದಾರೆ. ಪರ್ಸನಲಿ ಭೇಟಿ ಮಾಡಿ ಹೇಳಿದ್ದಾರೆ, ಮೇಕೆದಾಟಿನ ಒಂದು ರಿಸರ್ವಾಯರ್ನ ಕಟ್ಟತಕ್ಕಂಥ ವಿಷಯದಲ್ಲಿ, ಜಲಾಶಯವನ್ನ ಯಾವ ರೀತಿಯಲ್ಲಿ ಇದನ್ನ ಮಾಡಲಿಕ್ಕೆ ರಾಜ್ಯಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾಹಿತಿಗಳನ್ನ ಸನ್ಮಾನ್ಯ ದೇವೇಗೌಡರು ಈಗಾಗಲೇ ಹಲವಾರು ಬಾರಿ ನೀರಾವರಿ ಸಚಿವರು, ಕೇಂದ್ರದ ನೀರಾವರಿ ಸಚಿವರಿಗೆ, ಪ್ರಧಾನಮಂತ್ರಿಗಳಿಗೂ ಹೇಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗಲೂ ಒಂದು ಪತ್ರ ಬರೆದು ಹೇಳಿದ್ದಾರೆ ಅವರಿಗೆ. ಯಾವ ರೀತಿ ಇದನ್ನ ನಾವು ಮನವರಿಕೆ ಮಾಡಿಕೊಟ್ಟು ಮೇಕೆದಾಟಿನ ಜಲಾಶಯ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ನಾನು ಸಹ ಕೇಂದ್ರದ ನೀರಾವರಿ ಜಲಶಕ್ತಿ ಮಂತ್ರಿಗಳಿಗೆ ನಾನು ಸಹ ಮನವಿ ಮಾಡಿದ್ದೇನೆ. ಇವತ್ತೇನು 67 TMC ನೀರನ್ನ ನಾವು ಸಂಗ್ರಹ ಮಾಡಬೇಕು ಅಂತಕ್ಕಂಥದ್ದೇನಿದೆ DPRನಲ್ಲಿ, ನಾವು 67 TMC ನೀರನ್ನ ಶೇಖರಣೆ ಮಾಡಲಿಕ್ಕೆ ಜಲಾಶಯ ನಿರ್ಮಾಣ ಮಾಡಿದ್ರು. ಅದನ್ನ 30 TMC ನೀರನ್ನ ನಾವೇನು ಶೇಖರಣೆ ಮಾಡಲಿಕ್ಕೆ ಈಗಾಗಲೇ ಟ್ರಿಬ್ಯುನಲ್ನವರು ತೀರ್ಪು ಕೊಟ್ಟರಲ್ಲ ನೀರಿನ ಹಂಚಿಕೆ, ಅದರಲ್ಲಿ ನಾವು 30 TMC ನೀರನ್ನು ಹಿಡಿದಿಟ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ. 30 TMC ನೀರಿನಲ್ಲಿ ಅದು 27 TMC ನೀರನ್ನು ಉಪಯೋಗ ಮಾಡತಕ್ಕಂಥದಕ್ಕೆ ಗೇಟ್ ಹಾಕಲಿಕ್ಕೆ ನಮಗೆ ಟ್ರಿಬ್ಯುನಲ್ನಲ್ಲೇ ಅವಕಾಶ ಏನು ಕಲ್ಪಿಸಿಕೊಟ್ಟಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ. ನಾವು ಮೊದಲನೇ ಹಂತದಲ್ಲಿ 30 TMC ನೀರನ್ನ ಶೇಖರಣೆ ಮಾಡಲಿಕ್ಕೆ, ಇಲ್ಲ 27 TMC ನೀರನ್ನ ಶೇಖರಣೆ ಮಾಡ್ಕೊಳ್ಳಿಕ್ಕೆ, ಅದಕ್ಕೆ ನಾವು DPRನ ಪ್ರಿಪೇರ್ ಮಾಡಿ ಕಳಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಏನೇನೋ ಅವ್ರ ಕಂಡೀಷನ್ ಹಾಕಿ ವಾಪಸ್ ಕಳಿಸಿದ್ದಾರೆ, DPRನ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿ. ಅದು ಬಹುಶಃ ನಾಡಿನ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ನಾನು ಮತ್ತಿನ್ನೊಂದು ಬಾರಿ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ, ದೇವೇಗೌಡರು ಏನು ಸಲಹೆ ಕೊಟ್ಟಿದ್ರು ಸರ್ಕಾರಗಳಿಗೆ, ನಮಗೆ ಟ್ರಿಬ್ಯುನಲ್ನಲ್ಲಿ ಏನು ಅನುಮತಿ ಕೊಟ್ಟಿದ್ದಾರೆ, ಅದನ್ನು ಮಾಡಲಿಕ್ಕೆ ಏನು ಅವಕಾಶ ಇದೆ, ಅದರ ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ನೀರಿನ ಹಂಚಿಕೆ ನಮಗೆ ಟ್ರಿಬ್ಯುನಲ್ನಲ್ಲಿ, ನಾನು 2006-7 ಮುಖ್ಯಮಂತ್ರಿ ಇದ್ದಾಗ ಅಲಾಟ್ಮೆಂಟ್ ಆಯಿತು, ಅಲೋಕೇಶನ್ ಮಾಡಿದ್ರು 4 ರಾಜ್ಯಗಳಿಗೆ. ಅದನ್ನ ನಾವು ಮತ್ತೆ ಸುಪ್ರೀಂ ಕೋರ್ಟ್ನ ಮುಂದೆ ರಿವ್ಯೂ ಪಿಟಿಷನ್ ಹಾಕಿದ್ದು ನಾನು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ.
ನಾವು ವಿರೋಧ ಮಾಡಿ ಅದು 2018 ನಾನು ಮತ್ತೆ ಮುಖ್ಯಮಂತ್ರಿ ಆದಾಗ 14.5 TMC ಹೆಚ್ಚುವರಿ ನೀರು ನಮಗೆ ಕೊಟ್ಟಿರೋದ್ರಲ್ಲಿ ಹಂಚಿಕೆ ಆಗಿದ್ರಂತದ್ರಲ್ಲಿ ಆ 14.5 TMC ನೀರೇನಿದೆ ಅದರಲ್ಲಿ 4.5 TMC ನೀರನ್ನ ಬೆಂಗಳೂರಿಗೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ನಮ್ಗೆ ಅವಕಾಶ ಇದೆ ಆ ಮೇಕೆದಾಟು ಹತ್ರ ನಿರ್ಮಾಣ ಮಾಡತಕ್ಕಂಥ ಜಲಾಶಯದಲ್ಲಿ. ಆ ಹಿನ್ನೆಲೆಯಲ್ಲಿ ನಾವು ಸುಪ್ರೀಂ ಕೋರ್ಟ್ನ ತೀರ್ಪನ್ನೇ ಪರಿಗಣಿಸೋದಾದ್ರೆ ನಮಗೆ 23 TMC ನೀರನ್ನ ನಾವು ನಿಲ್ಲಿಸ್ಕೊಳ್ಳಿಕ್ಕೆ ಗೇಟನ್ನ ನಾವೀಗ ಹಾಕೊಂಡು ಮುಂದೆ ನೋಡೋಣ ಸೆಕೆಂಡ್ ಫೇಸ್ ಅಲ್ಲಿ ಆ 23 TMC ನೀರನ್ನ ಕಲೆಕ್ಟ್ ಮಾಡಿ 4.5 TMC ನೀರನ್ನ ನಮ್ಮ ಬೆಂಗಳೂರು ನಗರಕ್ಕೆ ಕೊಡ್ತಕ್ಕಂಥ ಒಂದು ಕಾರಣ ಹೇಳಿ 23 TMC ನೀರು ಶೇಖರಣೆಗೆ ಉಪಯೋಗ ಮಾಡ್ಕೊಳ್ಳಿಕ್ಕೂ ಅವಕಾಶ ಇದೆ. ಇದನ್ನ ರಾಜ್ಯ ಸರ್ಕಾರಕ್ಕೆ ನಾನು ಹೇಳ್ತೇನೆ, ದೇವೇಗೌಡರು ಏನು ಹಲವಾರು ಪತ್ರಗಳನ್ನ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಹಿಂದಿನ ದಿನಗಳಲ್ಲಿ ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆಯನ್ನ ಉಪಯೋಗ ಮಾಡಿಕೊಂಡು ಎಷ್ಟು ಮಟ್ಟಿಗೆ ನಾವಿವತ್ತು ಆ ಮೇಕೆದಾಟನ್ನ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಪಾದಯಾತ್ರೆ ಮಾಡಿದ್ದಾರೆ ಈ ಸರ್ಕಾರದಲ್ಲಿ ಈಗಿನ ಮುಖ್ಯಮಂತ್ರಿಗಳು ಅವರೇ ಮುಖಂಡತ್ವ ವಹಿಸಿ. ಬರೀ ನೀವು ಬಾಯಲ್ಲಿ ಹೇಳಿದ್ರೆ ಆಗಲ್ಲ, ಇಲ್ಲ ಕುಮಾರಸ್ವಾಮಿ ಪ್ರಧಾನಮಂತ್ರಿ ಹತ್ರ ಮಾಡ್ಲಿ ಅಂತ ಹೇಳಿದ್ರೆ ಆಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.